ಹರೇ ಶ್ರೀನಿವಾಸ ಹರಿಓಂ ಸರಸ್ವತಿ ಶ್ರೀವಾರಿ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕಳಶಕ್ಕೆ ಯಾವ ಥರ ಎಲ್ಲ ಸೀರೆ ಉಡಿಸ್ಬೋದು ಮತ್ತು ಏನೆಲ್ಲ ಕಳಶಕ್ಕೆ ಹಾಕಬೇಕು ಮತ್ತು ಯಾವ ಬಣ್ಣದ ಸೀರೆ ಉಡಿಸ್ಬೇಕು ಅನ್ನೋದ್ರ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ. ಸ್ನೇಹಿತರೆ, ಇವತ್ತು ತುಂಬ ಸರಳವಾಗಿ 10 ನಿಮಿಷದಲ್ಲಿ ಕಳಶಕ್ಕೆ ಸೀರೆ ಉಡೋದನ್ನು ನಾನು ತೋರಿಸ್ತೀನಿ. ಮೊದಲು ನೋಡಿ, ಈ ಥರ ಒಂದು ಬಿಂದಿಗೆನ ನೀವು ತೊಗೊಂಡು ಆ ಬಿಂದಿಗೆಗೆ ಒಂದು ಕೋಲನ್ನು ಕಟ್ಕೋಬೇಕು. ಕುತ್ತಿಗೆಗೆ ತುಂಬ ಟೈಟಾಗಿ ಕಟ್ಕೋಬೇಕು, ಯಾಕಂದರೆ ಅದು ಲೂಸ್ ಆದರೆ ಸೀರೆಯನ್ನು ಸರಿಯಾಗಿ ನಾವು ಉಡ್ಸೋದಕ್ಕೆ ಆಗೋದಿಲ್ಲ. ನಾವು ಬಿಂದಿಗೆನ ಈ ಥರ ಎಲ್ಲ ರೆಡಿ ಮಾಡಿಕೊಂಡು ಆ ನಂತರ ನಾವು ಒಂದು ಸೀರೆನ, ನಿಮಗೆ ಯಾವ ಬಣ್ಣದ ಸೀರೆ ಬೇಕು ಅದು ನೀಟಾಗಿರಲಿ, ಅದು ಉಡ್ಸೋಕ್ಕೋಸ್ಕರ ನಾನಿವತ್ತು ಕೆಂಪು ಮತ್ತು ವೈಟ್ ಬಣ್ಣದನ್ನು ಒಂದು ಸೀರೆನ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಈ ಥರ ನೀವು ನೀಟಾಗಿ ನೆಲ ಎಲ್ಲ ಸಾರಿಸಿ ಒರೆಸಿ ರೆಡಿ ಮಾಡಿಕೊಂಡು ಸೀರೆನ ನೀಟಾಗಿ ಒಂದು ಹರಗಿನಿಂದ ಏನು ಒಂದು ಮೂಲೆಯಿಂದ ಇಟ್ಕೊಳ್ತಾ ಒಂದು ಅರ್ಧ ಅಡಿಯಷ್ಟು ಒಂದು ನೆರಿಗೆನ ತಗೊಳ್ತಾ ಬರ್ತಾ ಇರಬೇಕು ನೀಟಾಗಿ. ಅಂದರೆ ಹೊಸ್ದಾಗಿ ನೆರಿಗೆ ತೆಗಿಯೋರಿಗೆ ಸ್ವಲ್ಪ ಜಾರುತ್ತೆ. ನೀವು ನೋಡಿಕೊಂಡು ಸ್ವಲ್ಪ ನೀಟಾಗಿ ತಕ್ಕೊಂಡು ಬಂದರೆ ನೀಟಾಗಿ ಚೆನ್ನಾಗಿ ಬರುತ್ತೆ. ಮತ್ತು ಒಂದು 5 ನೆರಿಗೆ 6 ನೆರಿಗೆ ಹಾಕ್ತಿದ್ದಂಗೆ ನೀವು ಒಂದು ಬಟ್ಟೆಗೆ ಹಾಕುವಂಥ ಕ್ಲಿಬ್ಬನ್ನ ಸೇಫ್ಟಿಗೆ ಹಾಕ್ಕೋಬೋದು, ಜರುಗೋದಿಲ್ಲ, ನೀಟಾಗಿ ಕುತ್ಕೊಂಡಿರುತ್ತೆ. ಯಾಕಂದರೆ ನೆರಿಗೆನೇ ತುಂಬ ಮುಖ್ಯ ಇದು ಕಳಶಕ್ಕೆ ಸೀರೆ ಉಡ್ಸೋಕ್ಕೆ. ನೆರಿಗೆಯಿಂದನೇ ತಾಯಿಗೆ ತುಂಬ ಕಳೆ ಬರುತ್ತೆ. ಸೊ ಹಂಗಾಗಿ ನೀವು ನಿಮಗೆ ಯಾವ ಬಣ್ಣ ಇಷ್ಟ ಆಗುತ್ತೆ ಆ ಬಣ್ಣನ ನೀವು ಹಬ್ಬಕ್ಕೆ ಉಡ್ಸೋದಕ್ಕೆ ಮುಂಚೆ ಮನೇಲಿ ಒಂದು ಸರಿ ಟ್ರಯಲ್ ಮಾಡ್ಕೊಳ್ಳಿ ಇರೋವಂಥ ಸೀರೆಯಲ್ಲಿ. ಯಾಕಂದರೆ 2 ಸರಿ ಟ್ರಯಲ್ ಮಾಡಿಕೊಂಡ್ರೆ ಹಬ್ಬದಲ್ಲಿ ತುಂಬ ಸುಲಭ ಆಗಿಬಿಡುತ್ತೆ ನಿಮಗೆ ಉಡ್ಸೋದಕ್ಕೆ ಸ್ನೇಹಿತರೆ. ಹಂಗಾಗಿ ನಾನು ಪ್ರತಿಯೊಂದನ್ನು ನಾನು ಇಲ್ಲಿ ವಿಡಿಯೋ ಮಾಡಿ ತೋರಿಸಿದ್ದೀನಿ ನೋಡಿ. ಮೊದಲು ಸೀರೆನ ಸೆರಗಿರೋ ಕಡೆ ಬಿಟ್ಬಿಟ್ಟು ಏನು ನೀವು ಒಂದು ಸೆರಗಿನಿಂದ ಒಂದು ಸೀರೆನ ನೆರಿಗೆ ಇಟ್ಕೊಳ್ತಾ ಒಂದು 3/4 ಸೀರೆ ಅಷ್ಟು ನೀವು ನೆರಿಗೆ ಇಟ್ಕೊಳ್ತಾ ಬರಬೇಕು. ನೆರಿಗೆ ಜಾರ್ತಾ ಬಂದರೆ ನನಗೆ ನಾನು ಹೇಳ್ದಂಗೆ ಬಟ್ಟೆಗೆ ಹಾಕೋಂಥ ಕ್ಲಿಬ್ಬನ್ನ ನೋಡಿ ಆ ಮೂಲೆಗೊಂದು ಈ ಮೂಲೆಗೊಂದು ಮತ್ತು ಮಧ್ಯದಲ್ಲೂ ಸಹ ನೀವು ಹಾಕ್ಕೊಂಡ್ರೆ ತುಂಬ ಟಿಫಾಗೂ ಕೂತಿರುತ್ತೆ, ಯಾವುದೇ ಕಾರಣಕ್ಕೂ ಸೀರೆ ಜರುಗೋದಿಲ್ಲ. ಯಾಕೆ ಅಂದರೆ ಇನ್ನೊಂದು ಮುಖ್ಯವಾಗಿ ವರಮಹಾಲಕ್ಷ್ಮಿ ಹಬ್ಬದ ದಿನ ನಮಗೆ ಒಂದು ಅಡುಗೆ ಮಾಡೋವಂಥ ಕೆಲಸ ಇರುತ್ತೆ, ಅಲಂಕಾರದ ಕೆಲಸ ಜಾಸ್ತಿ ಇರುತ್ತೆ, ಮತ್ತು ಫ್ರೂಟ್ಸ್ ಎಲ್ಲ ರೆಡಿ ಮಾಡಿ ಇಡಬೇಕು ದೇವ್ರ ಹತ್ರ. ಈ ಥರ ಎಲ್ಲ ಇರೋದ್ರಿಂದ ನಾವು ಸೀರೆ ಉಡ್ಸೋದ್ರಿಂದ 2 ಅವರ್ 3 ಅವರ್ ಆಗಿಬಿಟ್ರೆ ನಮಗೆ ಪೂಜೆ ಮಾಡೋಕ್ಕೆ ಟೈಮೇ ಸಿಗೋದಿಲ್ಲ. ಆ ಮುಹೂರ್ತ ಆ ಟೈಮ್ನಲ್ಲಿ ನಾವು ಪೂಜೆ ಮಾಡಬೇಕು ಅಂದರೆ ನಾವು ಒಂದು 2 ಸರಿ ಪ್ರಾಕ್ಟೀಸ್ ಮಾಡೋದ್ರಿಂದ ನಮಗೆ ಬೇಗ ದೇವ್ರುಗಳಿಗೆ ನಾವು ಕಳಶಕ್ಕೆ ಸೀರೆ ಉಡಿಸ್ಬೋದು ಸ್ನೇಹಿತರೆ. ಹಂಗಾಗಿ ಆ ಸೀರೆನ ನೋಡಿ ಅಲ್ಲಿ 3/4 ಭಾಗ ನಾನು ನೆರಿಗೆ ತೊಗೊಂಬಂದು ಸೆರಗಿನ ಕಡೆ ಏನು ಸೆರಗು ಬರುತ್ತಲ್ಲ ಆ ಸೆರಗಿನ ಕಡೆ ನಾವು ಮಾಮೂಲಿ ಸೀರೆ ಪಿನ್ನ ನಾವು ಹೆಂಗೆ ಮಾಡ್ತೀವಿ ಸೆರಗಿಗೆ ಅದೇ ಥರನೇ ನೀವು ಚಿಕ್ಕದಾಗಿ ನೀವು ಒಂದು ಪಿನ್ ಮಾಡ್ಕೊಳ್ತಾ ಬರಬೇಕು. ಒಂದು 8 ನೆರಿಗೆ ಇಲ್ಲ 7 ನೆರಿಗೆ ಒಂದು ಸ್ವಲ್ಪ ಚಿಕ್ಕದಾಗಿ ನೆರಿಗೆ ಮಾಡಿಕೊಂಡ್ರೆ ಕಳಸಕ್ಕೆ ಉಡ್ಸೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಹಂಗಾಗಿ ಸ್ವಲ್ಪ ನೀವು ಸೇಫ್ಟಿಗೆ ಬೇಕು ಅಂದರೆ ನಾವು ಹೆಂಗೆ ಅದಕ್ಕೆ ಬಟ್ಟೆ ಕ್ಲಿಬ್ನ ಹಾಕ್ಕೊಳ್ತಾ ಬಂದ್ವಿ, ಇದಕ್ಕೂ ಹಂಗೇ ನೀವೊಂದು ಬಟ್ಟೆಗೆ ಹಾಕೋ ಕ್ಲಿಬ್ಬು ಸ್ವಲ್ಪ ಸೇಫ್ಟಿ ಪಿನ್ಗಿಂತ ಗುಂಡು ಪಿನ್ನು ಸೇಫ್ಟಿ ಇರುತ್ತೆ. ಗುಂಡು ಪಿನ್ ಇಲ್ಲ ಅಂದವರು ಬಟ್ಟೆಗೆ ಹಾಕೋ ಮಾಮೂಲಿ ಸೇಫ್ಟಿ ಪಿನ್ನೇ ನೀವು ಲಾಕ್ ಹಾಕ್ಕೊಳ್ಳೇಬೇಕು. ಯಾಕೆಂದರೆ ಪಿನ್ಗಳು ನಾವು ಸಪೋರ್ಟ್ ತೊಗೊಳ್ಳಿಲ್ಲ ಅಂದರೆ ಸೀರೆಗಳು ನಮಗೆ ಇಡ್ತಕ್ಕೆ ಸಿಗೋದೇ ಇಲ್ಲ, ಜರುಗಿಬಿಡುತ್ತೆ. ಸೊ ಹಂಗಾಗಿ ನೀವು ಅಲ್ಲಲ್ಲೇ ಒಂದು 2-3 ಪಿನ್ನ ಹಾಕ್ಕೊಳ್ತಾ ಬಂದರೆ ಎಷ್ಟು ಟಿಫಾಗಿ ಕೂತ್ಕೊಳ್ಳುತ್ತೆ ನೋಡಿ ಸ್ನೇಹಿತರೆ. ನಾವು ಸಡನ್ನಾಗಿ ಹಬ್ಬದ ದಿನ ಇವೆಲ್ಲ ಮಾಡೋಕ್ಕಾಗೋದಿಲ್ಲ. ಒಂದು 2 ಸರಿ ನಾವು ಈ ಮನೆಯಲ್ಲಿ ಮುಂದಾಗಿ ಅದನ್ನು ಉಡಿಸಿ ಅಭ್ಯಾಸ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ. ಈ ಥರ ನೋಡಿ ಆ ಮೂಲೆಯಲ್ಲೊಂದು ಇಲ್ಲೊಂದು 3 ಕಡೆ ಸೆರಗಿನ ಕಡೆ ಪಿನ್ ಹಾಕ್ಕೊಳ್ತಾ ಬನ್ನಿ. ಪಿನ್ ಹಾಕೋದ್ರಿಂದ ನಮಗೆ ಸೀರೆಗೆ ಟಿಫಾಗೂ ಸಿಕ್ಕುತ್ತೆ. ಮತ್ತು 5, 6, 7 ನಾವು ನೆರಿಗೆ ಬೇಕಾದರೂ ತೆಗಿಬೋದು. ಕೆಲವರು 8, 9 ಸಹ ತೆಗಿತಾರೆ. ಇನ್ನೊಬ್ರು ಸಪೋರ್ಟ್ ಬೇಕಾಗುತ್ತೆ. ನೀವು ಸಪೋರ್ಟ್ ಬೇಕು ಅಂದರೆ ನೀವು ಮನೇಲಿ ತೊಗೊಳ್ಳಿ. ಯಾರೂ ಇಲ್ಲ ಒಬ್ಬರೇ ಇರೋರು ಅನ್ನೋರಿಗೆ ಈ ಥರ ಪಿನ್ಗಳು ಹಾಕ್ಕೊಳ್ತಾ ಬರ್ಬೋದು. ಸಾಮಾನ್ಯ ಸಪೋರ್ಟ್ ತೊಗೊಂಡ್ರೆ ನಮ್ಗೆ ಅನುಕೂಲ ಆಗುತ್ತೆ. ವಿಡಿಯೋಗೋಸ್ಕರ ನಾನು ಒಬ್ಬಳೇ ಮಾಡ್ತಾಯಿದ್ದೀನಿ, ಒಂದು ಸ್ವಲ್ಪ ರಿಸ್ಕ್ ಆಗುತ್ತೆ ಅಷ್ಟೇ. ಇರೋದ್ರಲ್ಲಿ ನೋಡಿ ಈ ಥರ ನಾನು ಈಗೆಲ್ಲ ನೆರಿಗೆಗಳನ್ನೆಲ್ಲ ತಗೊಂಡು ಹಿಂಗೆ ರೆಡಿ ಮಾಡ್ಕೊಂಡಿದ್ದೀನಿ. ರೆಡಿ ಮಾಡ್ಕೊಂಡು ಏನು ಮಾಡಬೇಕಪ್ಪ ಅಂದರೆ ಎಲ್ಲದಕ್ಕೂ ನೀವು ಎಲ್ಲೂ ಜರುಗ್ದಂಗೆ ಈ ಕಡೆ ಸೆರಗಿಗೆ ಒಂದಿಷ್ಟುದ್ದ ನಾವು ಪಿನ್ ಹಾಕ್ಕೊಂಡು ಮತ್ತು ಆ ಕಡೆ ಒಡ್ಲು ಕಡೆನೂ ಸ್ವಲ್ಪ ನಾವು ಪಿನ್ ಹಾಕ್ಕೊಂಡು ಮಧ್ಯದಲ್ಲಿ ಒಂದು ಸ್ವಲ್ಪ ಗ್ಯಾಪ್ ಬಿಟ್ಕೋಬೇಕು ಅಷ್ಟೇ, ಜಾಸ್ತಿ ಬಿಟ್ಕೊಳ್ಳೋಂಗಿಲ್ಲ. ಯಾಕೆಂದರೆ ಆ ಬಿಂದಿಗೆ ಸುತ್ತಲ ಬರಬೇಕು ಅಂದರೆ ನಮ್ಗೊಂದು ಸ್ವಲ್ಪ ಗ್ಯಾಪ್ ಬೇಕಾಗಿದೆ ಅಲ್ಲಿ.
ಆಲ್ಮೋಸ್ಟ್ ಹೊಸ ಸೀರೆಗಳೆಲ್ಲ ಟಿಫಾಗಿ ಇರುತ್ತೆ. ನಾವು ಹೆಂಗೆ ನಾವು ಎಳ್ಕೊಂಡ್ರೂ ನೀಟಾಗಿ ನೆರಿಗೆಗಳು ಬಂದೇ ಬಂದ್ಬಿಡುತ್ತೆ. ಅದ್ರ ಬಗ್ಗೆ ನಾವು ಟೆನ್ಷನ್ ಮಾಡೋಂಗಿಲ್ಲ. ಜಾಸ್ತಿ ದಪ್ಪ ಮಂದ ಆ ಥರ ಇರೋ ಸೀರೆಗಳಾದರೆ ನೀವು ಮುಂದಾಗಿ ಈ ಥರ ಎಲ್ಲ ಒಂದು ಪಿನ್ಗಳ್ನ ರಾತ್ರಿಯೇ ನೀವು ರೆಡಿ ಮಾಡಿ ಇಟ್ಕೊಂಬಿಟ್ರೆ ಬೆಳಗ್ಗೆ ಎದ್ದು ಉಡ್ಸೋದಕ್ಕೆ ನಿಮಗೆಲ್ಲ ಅನುಕೂಲ ಆಗುತ್ತೆ. ಕೆಲವೊಂದು ಸೀರೆ ದಪ್ಪ ಇರೋವು ಸಡನ್ನಾಗಿ ನಾವು ಎಷ್ಟೇ ನೆರಿಗೆ ತೊಗೊಂಡ್ರು ಅದು ನಿಂತ್ಕೊಳ್ಳೋದೆಲ್ಲ 5-6 ಸರಿ ತೊಗೊಂಡು ಅವಕ್ಕೊಂದು ಐರನ್ ಮಾಡೇ ನಾವು ಸೀರೆಗಳ್ನ ದೇವ್ರಿಗೆ ಉಡಿಸ್ಬೇಕಾಗುತ್ತೆ ಸ್ನೇಹಿತರೆ. ಸೊ ಹಂಗಾಗಿ ನಾವು ಈ ಥರ ಎಲ್ಲ ರೆಡಿ ಮಾಡಿಕೊಂಡು ಆ ನಂತರ ನಾವೊಂದು ಮಂಟಪ ರೆಡಿ ಮಾಡ್ಕೋಬೇಕು. ಮಂಟಪ ನೋಡಿ, ಮೊದಲೇ ಒಂದು ಮಂಟಪ ರೆಡಿ ಮಾಡಿ ಅದ್ರ ಮೇಲೆ ಮತ್ತೆ ಇನ್ನೊಂದು ಮಂಟಪ ಇಟ್ಕೊಂಡು ಅದ್ರ ಮೇಲೆ ಮತ್ತೆ ಇನ್ನೊಂದು ಮಂಟಪ ಇಡ್ತೀವಿ. ಯಾಕಂದರೆ ಸೀರೆನ ನೀಟಾಗಿ ಕೂತ್ಕೋಬೇಕಲ್ವ ಆ ನೆರಿಗೆ. ಹಂಗಾಗಿ ನಾನು ಇವತ್ತು 2 ಮಂಟಪದಲ್ಲಿ ಮಾಡ್ತಾಯಿದ್ದೀನಿ. ಮಂಟಪದ ಮುಂಚೆ ಕಳಶದ ಅಡೆ ಏನಿಡಬೇಕು ಮತ್ತು ಕಳಶದ ಮಂಟಪದ ಮೇಲೆ ಯಾವ ಥರ ರಂಗೋಲಿ ಬಿಡಬೇಕು ಅನ್ನೋದನ್ನೆಲ್ಲ ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಆನಂತರ ಸೀರೆ ನೋಡಿ, ಏನು ನಾವು ನೆರಿಗೆ ಹಿಡ್ದಿರ್ತೀವ ಅದು ಸೀರೆ ಮೇಲ್ಭಾಗದಲ್ಲಿ ನಾವು ಇಟ್ಕೊಂಡು ಸೀರೆನ ಎತ್ಕೋಬೇಕು ಸ್ನೇಹಿತರೆ. ಒಳಗಡೆ ಭಾಗದಲ್ಲಿ ಯಾವತ್ತೂ ನಾವು ಸೀರೆನ ಎತ್ಕೊಳ್ಳೋಕೆ ಹೋಗ್ಬಾರ್ದು. ಮೇಲ್ಭಾಗದಲ್ಲಿ ನಾವು ಸೀರೆನ ಎತ್ಕೊಂಡು ಏನು ಆ ಕಳಶ ಇದೆಯಲ್ಲ ಆ ಕಳಶದ ಸುತ್ತಲ ನಾವು ಹಾಕ್ಕೋಬೇಕು. ಆ ಸೀರೆನ ಹಾಕ್ಕೊಂಡು ಎರಡೂ ಒಂದು ಸಮವಾಗಿ ಬರೋ ಥರ ನಾವು ಆ ಸೀರೆನ ರೆಡಿ ಮಾಡ್ಕೋಬೇಕು ಸ್ನೇಹಿತರೆ. ಯಾಕೆಂದರೆ ಒಂದು ಸೀರೆ ಮೇಲೆ ಒಂದು ಕಡೆ ನೆರಿಗೆ ಮೇಲೆ, ಒಂದು ಕಡೆ ನೆರಿಗೆ ಕೆಳಗೆ ಆಗಿಬಿಡುತ್ತೆ. ನಾನು ನಿಮಗೆ ಇದು ವಿಡಿಯೋಗೋಸ್ಕರನೇ ನಾನು ಮಾಡಿ ತೋರಿಸ್ತಾ ಇದ್ದೀನಿ. ಭಾಳ ಸಿಂಪಲ್ಲು, ಭಾಳ ಸರಳವಾಗಿದೆ. 10 ನಿಮಿಷದಲ್ಲಿ ನೀವು ದೇವರಿಗೆ ಸೀರೆನ ಉಡಿಸ್ಬೋದು. ಆ ನಂತರ ನೋಡಿ, ಈ ಕಡೆ ಸೆರಗನ್ನ ಈ ಕಡೆ ಒಂದು ಕಡ್ಡಿ ಮೇಲೆ, ಈ ಕಡೆ ಸೆರಗನ್ನ ಈ ಕಡೆ ಒಂದು ಒಂದು ಕಡ್ಡಿ ಕಟ್ಟಿರ್ತೀವಲ್ಲ ಕೋಲು, ಆ ಕೋಲಿನ ಮೇಲೆ ಇಡೋದ್ರಿಂದ ಬ್ಲೌಸೇ ಇಟ್ಟಂಗೆ ನಮಗೆ ಕಾಣಿಸುತ್ತೆ. ಪೂರ್ತಿ ಸೀರೆ ಉಡ್ಸಿದ ಮೇಲೆ ನೀವು ನೋಡಿ, ಅದು ಈ ಕಡೆನೂ ನಮ್ಗೆ ಅಂಚು ಸಿಕ್ಕುತ್ತೆ ನೋಡಿ, ಈ ಕಡೆನೂ ಅಂಚು ಸಿಕ್ಕುತ್ತೆ. 2 ಅಂಚಿನ ಮೂಲೆನೂ ನೋಡಿ ಈ ಕೋಲಿನ ತುದಿಗೆ ಬಂದಾಗ ಭಾಳ ಒಂದು ನೀಟಾಗಿ ಕಾಣುತ್ತೆ. ಆನಂತರ ನಾವೇನು ಮಾಡಬೇಕು, 2 ನೆರಿಗೆನೂ ಮಧ್ಯೆ ಕೂಡಿಸಿ ನಾವೊಂದು ನೀಟಾಗಿ ಒಂದು ದಾರ ಕಟ್ಟಬೇಕು. ದಾರ ಕಟ್ಟೋದಕ್ಕೆ ಮುಂಚೆ 2 ಮೂತಿನೂ ಸೇರಿಸಿ ನೋಡಿ, ಕುತ್ತಿಗೆ ಹತ್ರ ಒಂದು ಸಣ್ಣದೊಂದು ಪಿನ್ನ ಹಾಕಿದ್ದೀನಿ ಜರುಗ್ದಂಗೆ ಇರಲಿ ಅಂತ. ಸೊ ಹಂಗಾಗಿ ಆದಮೇಲೆ ಇಲ್ಲಿಂದ ಹಿಡಿದು ಎಷ್ಟು ಟೈಟಾಗಿ ಕಟ್ಟೋಕ್ಕಾಗುತ್ತೋ ಅಷ್ಟು ಟೈಟಾಗಿ ಕಟ್ಟಿ ಆ ನಂತರ ನಾವು ನೆರಿಗೆಗಳ್ನ ರೆಡಿ ಮಾಡ್ಕೋಬೋದು ಸ್ನೇಹಿತರೆ. ಈಗ ನೋಡಿ, ನಾನು ಕ್ಲೀನಾಗಿ ದಾರ ತೊಗೊಂಡು ಫಸ್ಟ್ ಎಲ್ಲ ಹಿಡಿದು 2, ಯಾಕಂದರೆ ನೆರಿಗೆ ಜರಿಕೊಂಬಿಟ್ರೆ ಮತ್ತೆ ನಮ್ಗೆ ಆಗೋದಿಲ್ಲ ಅಂತ ಹೇಳಿ ನಾನು ಥ್ರೆಡ್ಡಿಂದ ನೀಟಾಗಿ ಕಟ್ಕೊಂಡು ಆ ನಂತರ ಮುಂದ್ಗಡೆಯಿಂದ ನೋಡಿ ಓಕೆ ನೆರಿಗೆನ ಕ್ಲೀನಾಗಿ ಎಳಿತಾ ಸಮ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಈ ಥರ ಎಲ್ಲ ಈ ಕಡೆ ನೆರಿಗೆ ಈ ಕಡೆಗೆ, ಈ ಕಡೆ ನೆರಿಗೆ ಈ ಕಡೆಗೆ, ನೆರಿಗೆ ಎಲ್ಲ ನೀಟಾಗಿ ಎಳ್ಕೊಂಡು ಒಂದು ಸಮ ಮಾಡ್ಕೋಬೇಕು. ಸಮ ಮಾಡೋದ್ರಿಂದ ನೆರಿಗೆ ತುಂಬಾ ಚೆನ್ನಾಗಿ ಕಾಣುತ್ತೆ ನೋಡೋಕ್ಕೆ ದೇವ್ರಿಗೆ. ಮತ್ತು ಸೆರಗನ್ನು ನಾವು ಒಂದು 5-6 ಥರ ಸೆರಗು ಹಾಕ್ಬೋದು ದೇವ್ರಿಗೆ. ಆದರೆ ನಾನಿವತ್ತು 2 ಥರ ಸೆರಗನ್ನ ಹಾಕಿ ನಿಮಗೆ ತೋರಿಸ್ತೀನಿ. ಏನು ನಾವು ಪಿನ್ ಹಾಕಿಟ್ಕೊಂಡು ಅದು ರೈಟ್ ಸೈಡ್ ಇರುತ್ತೆ, ಲೆಫ್ಟ್ ಸೈಡು, ಆ ಲೆಫ್ಟ್ ಸೈಡ್ ಇರೋವಂತಹ ಸೆರಗನ್ನ ನಾವು ಬಲಭಾಗಕ್ಕೆ ಎಳ್ಕೊಂಡು ಆ ನಂತರ ನೋಡಿ ಬಲಭಾಗದಿಂದ ಎಡಭಾಗಕ್ಕೆ ನಾವು ಈ ಥರ ಸೆರಗನ್ನ ಕೊಡ್ಬೋದು. ಭಾಳ ಸಿಂಪಲ್ಲಾಗಿ ಚೆನ್ನಾಗೂ ಇದೆ. ಇನ್ನೂ ಒಂಥರ ಸೆರಗಿದೆ, ಅದ್ರ ಬಗ್ಗೆನೂ ಈಗ ತೋರಿಸ್ತೀನಿ ನೋಡಿ ಸ್ನೇಹಿತರೆ. ಈ ಏನು ಬಲಭಾಗದಿಂದ ಬಂದು ಆ ನಂತರ ಅದನ್ನು ಸ್ವಲ್ಪ ಇಂಟು ವಿ ಶೇಪಲ್ಲಿ ನಾವು ಇದು ಮಾಡಿಕೊಂಡು ಎಡಭಾಗಕ್ಕೆ ಹಾಕೋದ್ರಿಂದನೂ ಸೀರೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂದರೆ ಸೂಪರಾಗಿ ಕಾಣ್ತಿದೆ. 10 ನಿಮಿಷದಲ್ಲಿ ಈ ಥರ ಸೀರೆ ಉಡಿಸ್ಬೋದು. ಮತ್ತು ಇನ್ನೂ ಒಂದು 7-8 ಥರ ಸೀರೆನ ನಾವು ಉಡಿಸ್ಬೋದು. ಭಾಳ ಸರಳವಾಗಿ ಸಿಂಪಲ್ಲಾಗಿದೆ ಸ್ನೇಹಿತರೆ. ಅದ್ರ ಬಗ್ಗೆನೂ ನಾನು ನೆಕ್ಸ್ಟ್ ವಿಡಿಯೋ ಮಾಡಿ ತೋರಿಸ್ತೀನಿ. ಆ ನಂತರ ಆ ತಾಯಿಯ ಒಂದು ಡಾಬು ಇದ್ದರೆ ಮನೇಲಿ ಒಂದು ಡಾಬುಗಳು ಮತ್ತು ಒಂದು ಸರ, ನೆಕ್ಲೆಸ್ಸು ಏನೇನು ಇರುತ್ತೋ ಅದನ್ನ ಪ್ರತಿಯೊಂದೆಲ್ಲ ಹಾಕಿ ನಾನು ಒಂದು ಏನು ಥರ ಸೀರೆ ಉಡಿಸ್ತೀನಲ್ಲ ಆ ಥರ ಸೀರೆಗಳಿಗೆಲ್ಲ ನಾನು ಒಂದೊಂದು ಥರ ಒಡವೆಗಳು ಅಲಂಕಾರನ ನಾನು ಮಾಡಿ ನಿಮಗೆ ತೋರಿಸ್ತೀನಿ. ಈ ಥರ ನೋಡಿ ತುಂಬ ಸರಳವಾಗಿ, ಆದರೆ ಒಬ್ರು ಎಲ್ಪ್ ಬೇಕಾಗುತ್ತೆ ಸಪೋರ್ಟ್ಗೆ. ನಿಮ್ಮ ಮನೇಲಿ ಹೆಣ್ಮಕ್ಳಿದ್ರೆ ಅಥವಾ ಅಕ್ಕಪಕ್ಕದವ್ರಿದ್ದರೆ ಇಲ್ಲ ಯಜಮಾನರಿದ್ದರೆ ಈ ಥರ ನೀವು ಒಂದು ಸಪೋರ್ಟ್ ತೊಗೊಳ್ಳೋದ್ರಿಂದ ಭಾಳ ಬೇಗ ನೀವು ಅಲಂಕಾರನೂ ಮಾಡ್ಬೋದು, ಒಂದು ಸೀರೆನೂ ಉಡಿಸ್ಬೋದು ನೋಡಿ ಸ್ನೇಹಿತರೆ. ನಾವು ನಮ್ಮ ಮನೇಲಿರುವಂಥ ಒಂದು ಸರ ಆಗ್ಬೋದು ಅಥವಾ ಒಂದು ಡಾಬು ಇವನ್ನೆಲ್ಲ ಹಾಕಿ ನಾನು ಲಕ್ಷ್ಮಿಗೆ ಅಲಂಕಾರನ ಮಾಡಿದ್ದೀನಿ. ಮತ್ತು ಆ ಬಿಂದಿಗೆಗೆ ಏನು ನೀರು ಹಾಕಿದ್ರೆ ಒಳ್ಳೆಯದಾ, ಕೆಲವರು ಅಕ್ಕಿ ಹಾಕ್ತಾರೆ, ಕೆಲವರು ಗೋಧಿ ಹಾಕ್ತಾರೆ. ಗೋಧಿ ಹಾಕೋದ್ರಿಂದ ತುಂಬ ಫಲ ಸಿಕ್ಕುತ್ತೆ. ಕೆಲವರು ಡ್ರೈ ಫ್ರೂಟ್ಸ್ ಹಾಕ್ತಾರೆ. ಪ್ರತಿಯೊಂದೂ
ವಸ್ತುಗಳಲ್ಲೂ ಒಂದೊಂದು ದೇವ್ರುಗಳು ಇರ್ತಾರೆ ಸ್ನೇಹಿತರೆ. ಆದರೆ ಮುಖ್ಯವಾಗಿ ಏನು ಒಂದು ಕಳಶಕ್ಕೆ ಹಾಕೋದ್ರಿಂದ ನಮಗೆ ಫಲ ಸಿಗುತ್ತೆ ಅನ್ನೋದ್ರ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಪ್ರತಿಯೊಂದು ಹೇಳ್ತೀನಿ. ಮತ್ತು ಮುಖ್ಯವಾಗಿ ಏನಪ್ಪ ಅಂದರೆ ವರಮಹಾಲಕ್ಷ್ಮಿ ಹಬ್ಬ ಯಾವಾಗ ಬಂದಿದೆ, ಅದು ಯಾವ ಟೈಮಲ್ಲಿ ಪೂಜೆ ಮಾಡಿದ್ರೆ ನಮಗೆ ಫಲ ಅನ್ನೋದ್ರ ಬಗ್ಗೆ ನೋಡೋಣ ಸ್ನೇಹಿತರೆ. ಹರೇ ಶ್ರೀನಿವಾಸ, ಹರಿ ಓಂ. ಸರಸ್ವತಿ ಶ್ರೀವಾರಿ ಚಾನಲ್ಗೆ ಸ್ವಾಗತ ಸ್ನೇಹಿತರೆ. 10 ನಿಮಿಷದಲ್ಲಿ ಕಳಶಕ್ಕೆ ಸೀರೆ ಉಡಿಸಿದ್ದೀನಿ. ಯಾವುದೇ ಒಂದು ಹಬ್ಬ ಹುಣ್ಯ, ಒಂದು ಲಕ್ಷ್ಮೀ ಪೂಜೆ ಅಂತ ಬಂದಾಗ, ಮುಖ್ಯವಾಗಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ, ವೈಭವ ಲಕ್ಷ್ಮಿ ಪೂಜೆಗೆ, ಪ್ರತಿಯೊಂದಕ್ಕೂ ತುಂಬ ಸರಳವಾಗಿ 10 ನಿಮಿಷದಲ್ಲಿ ಸೀರೆ ಉಡಿಸ್ಬೋದು. ಮತ್ತು ಇನ್ನೂ 10 ಥರ ಸೀರೆನ ಸಹ ನಾವು ತಾಯಿಗೆ ಉಡಿಸಿಬೋದು. ಅದ್ರ ಬಗ್ಗೆ ಎಲ್ಲ ನಾನು ವಿಡಿಯೋ ಮಾಡ್ತೀನಿ. ಮತ್ತು ಹಬ್ಬಕ್ಕೆ ಏನೆಲ್ಲ ಕಳಶಕ್ಕೆ ಹಾಕ್ಬೋದು, ಮತ್ತು ಯಾವ ಥರ ಯಾವ ಬಣ್ಣದ ಸೀರೆನ ನಾವು ಲಕ್ಷ್ಮಿಗೆ ಉಡಿಸ್ಬೇಕು ಎಲ್ಲನೂ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೀನಿ ಸ್ನೇಹಿತರೆ. ಇವತ್ತು ತುಂಬ ಸರಳವಾಗಿ ಲಕ್ಷ್ಮಿಗೆ ಹೆಂಗೆ ಒಂದು ಕಳಶಕ್ಕೆ ಸೀರೆ ಉಡಿಸ್ಬೋದು ಅನ್ನೋದ್ರ ಬಗ್ಗೆ ಈ ಸೀರೆ ಉಡಿಸಿರೋದು ವಿಡಿಯೋ ಮಾಡಿದ್ದೀನಿ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಹರಿ ಓಂ. ಹರೇ ಶ್ರೀನಿವಾಸ.